ಕರ್ನಾಟಕಕ್ಕೆ. ನಾನು ನಿಮ್ಮ ನಮ್ರತಾ ಕೌಶಿಕ್. ಇವತ್ತಿನ ವಿಡಿಯೋಲಿ ನನ್ನ ಡೇ ಹೇಗಿರುತ್ತೆ ಅಂತ ಹೇಳಿ ನೋಡ್ಕೊಂಡು ಬರೋಣ. ಹಾಗೆಯೇ ಇನ್ನೂ ಯಾರು ನನ್ನ ಚಾನಲ್ ಅನ್ನೋದನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ವಿಡಿಯೋಲಿ ಕ್ವಿಕ್ಕಾಗಿ ಈ ಜೀರಿಗೆ ಮೆಣಸಿನ ಸಾರು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಬೇಕಾಗಿರುವಂತಹ ಪದಾರ್ಥಗಳು: ಮೆಣಸು 1-2 ಟೇಬಲ್ ಸ್ಪೂನ್, ಹಾಗೆಯೇ 2 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆಯೇ ನೆನೆಸಿಟ್ಟಿರುವಂತಹ ಹುಣಸೆಹಣ್ಣು, ಒಂದು 4-5 ಬೆಳ್ಳುಳ್ಳಿ, ಹಾಗೆಯೇ 1 ಆನಿಯನ್, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ನಿಮಗೆ ಕರ್ಬೇವಿನ ಸೊಪ್ಪು ಅಂತ ಇದ್ದರೆ ಅದನ್ನು ಒಗ್ಗರಣೆಯಲ್ಲಿ ಆ್ಯಡ್ ಮಾಡ್ಕೋಬೋದು, ಸಾಸಿವೆ. ಬಟ್ ಕರ್ಬೇವಿನ ಸೊಪ್ಪು ಇಲ್ಲದಿರೋ ಕಾರಣ ನಾನು ಏನಿದೆ ಅದರಲ್ಲೇ ಈ ಸಾಂಬಾರು ಅನ್ನೋದನ್ನು ಮಾಡ್ತಾಯಿದ್ದೀನಿ. ಈ ಸಾಂಬಾರು ಕೆಮ್ಮಿಗೆ ಮತ್ತು ಶೀತಕ್ಕೆ ಹೇಳಿ ಮಾಡಿಸಿದಂತಹ ಸಾಂಬಾರಾಗಿದೆ. ಹಾಗೆಯೇ ಮೊದಲಿಗೆ ಒಂದು ಪ್ಯಾನಲ್ಲಿ ಅನ್ನೋದನ್ನು ತಗೊಂಡು ಸ್ವಲ್ಪ ಜೀರಿಗೆ ಅನ್ನೋದನ್ನು 2 ಟೇಬಲ್ ಸ್ಪೂನ್ ತೊಗೊಂಡಿರ್ತೀರಲ್ಲ ಅದನ್ನು ಹಾಕ್ಕೊಂಡು ಸ್ಮೆಲ್ ಬರೋವರೆಗೂ ಫ್ರೈ ಅನ್ನೋದನ್ನು ಮಾಡ್ಕೋಬೇಕಾಗತ್ತೆ. 1-2 ಮಿನಿಟ್ಸ್. ಈ ರೀತಿ ಪುಡಿ ಮಾಡಬೇಕಾಗತ್ತೆ, ಚಿಕ್ಕದಾಗಿ ವಿಡಿಯೋಲಿ ತೋರಿಸ್ತಾ ಇರೋ ಹಾಗೆ.
ನೀವು ನೋಡ್ತಾ ಇರ್ಬೋದು ಜೀರಿಗೆ ಮೆಣಸಿನ ಸಾಂಬಾರು ಅನ್ನೋದು ರೆಡಿ ಆಗಿದೆ. ಇನ್ ಕೇಸ್ ನಿಮಗೆ ಶೀತ ಇದ್ದಾಗ, ಕೆಮ್ಮಿದ್ದಾಗ, ಕಫ ಇದ್ದಾಗ, ಫೀವರ್ ಇದ್ದಾಗ ಈ ಸಾಂಬಾರನ್ನ ಕೊಡ್ತಾ ಇದ್ದರೆ, ತಿಂತಾ ಇದ್ದರೆ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಹೇಳ್ಬೋದು. ಸೊ ಒನ್ಸ್ ಟ್ರೈ ಮಾಡಿ ನೋಡಿ, ಖಂಡಿತವಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಹೇಗಿತ್ತು ಸಾಂಬಾರು ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಈ ಸಾಂಬಾರು ಬಂದು ಅಷ್ಟು ಟೇಸ್ಟಿಯಾಗಿ ಅಷ್ಟು ಚೆನ್ನಾಗಿರುತ್ತೆ. ರೈಸ್ ಜೊತೆ ಇದನ್ನು ಊಟ ಮಾಡ್ತಾಯಿದ್ರೆ ಸೊ ಏನೂ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಹುಳಿ, ಉಪ್ಪು, ಖಾರ ಎಲ್ಲ ಸೇರಿರೋದ್ರಿಂದ ಸಾಂಬಾರು ಅನ್ನೋದು ತುಂಬ ಯಮ್ಮಿ ಆಗಿದೆ. ಸೊ ಬನ್ನಿ ಸರ್ವ್ ಮಾಡೋಣ. ರೈಸ್ ಜೊತೆ ಹೇಗಿದೆ ನೋಡ್ಕೊಂಡು ಬರೋಣ. ಐ ಹೋಪ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಲೈಕ್ ಆಗಿದೆ ಅಂದ್ಕೊಳ್ತೀನಿ. ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.